ಓಕೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಇನ್ ಕಾಮರ್ಸ್ ಚಾನಲ್. ಸೊ ಇವತ್ತಿನ ದಿನ ಏನು ನೋಡ್ತಾ ಇದ್ದೀವಿ, ಸೊ ಬಿ ಕಾಮ್ನವರಿಗೆ ಸೆಕೆಂಡ್ ಸೆಮ್ನವರಿಗೆ ಇರುವಂತಹ ಒಂದು ಇಂಗ್ಲೀಷ್ನ ಒಂದು ಕ್ವಶನ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು, ಸೊ ಇದನ್ನು ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಬ್ಯಾಕ್ ಏನಪ್ಪ ಅಂತಂದರೆ, ಸೊ ಒಬ್ಬರು ಸ್ಟೂಡೆಂಟ್ ನನ್ನ ಒಂದು ಗ್ರೂಪಲ್ಲಿ, ಸೊ ವಾಟ್ಸಪ್ ಗ್ರೂಪಲ್ಲಿ ಇದನ್ನು ಸೆಂಡ್ ಮಾಡಿದರು. ಸೊ ನನಗೆ ಅಲ್ಲಿಂದ ಈ ಒಂದು PDF ಅನ್ನುವಂಥದ್ದು ಸಿಕ್ಕಿದೆ. ಓಕೆನಾ. ಸೊ ಇದರಲ್ಲಿ ಮೊದಲನೇ ಪಾಠ ಬಂದ್ಬಿಟ್ಟು, ಸೊ ಬಿಯಾಂಡ್ ದ ಈಗೋದಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ತವೆ. ಸೊ ಇಲ್ಲಿ ಈ ಒಂದು PDF ಅಲ್ಲಿ ಓನ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಅವೇನಿದಾವಲ್ಲ, ಸೊ ಅದನ್ನಷ್ಟನ್ನು ಕೂಡ ನಾವು ಈ ಒಂದು ಕ್ಲಾಸಲ್ಲಿ ಕಲಿತೀವಿ. ಓಕೆನಾ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಒಂದು ಬಿಯಾಂಡ್ ದ ಈಗೋ ಅನ್ನುವಂಥ ಒಂದು ಪಾಠವನ್ನು ಬರೆದಿರುವಂಥವ್ರು ಯಾರು, ಸೊ ಸೀತಾಕಾಂತ್ ಮಹಾಪತ್ರ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದರ ಒಂದು ಮೊದಲನೇ ಕ್ವಶನ್ ನೋಡೋಣ. ವಾಟ್ ಈಸ್ ದ ಮೇನ್ ಐಡಿಯಾ ಆಫ್ ಬಿಯಾಂಡ್ ದ ಈಗೋ? ಹೌದಾ. ಸೊ ಬಿಯಾಂಡ್ ದ ಈಗೋನ ಒಂದು ಮುಖ್ಯ ಐಡಿಯಾ ಏನಿದೆ ಅಂತ ಕೇಳ್ತಾರೆ. ಹೌದಾ. ಸೊ ಬಿಯಾಂಡ್ ದ ಈಗೋನ ಮೇನ್ ಐಡಿಯಾ ಏನಪ್ಪಾ ಅಂತ ಅಂದ್ರೆ, ಆನ್ಸರ್, ಇಟ್ ಡಿಸ್ಕಸಸ್ ದ ರೈಸ್ ಆಫ್ ಈಗೋ ಸೆಂಟರ್ಡ್ ಪರ್ಸನಾಲಿಟಿ ಇನ್ ಮಾಡರ್ನ್ ಸೊಸೈಟಿ ಆ್ಯಂಡ್ ದ ನೀಡ್ ಆಫ್ ಫಾರ್ ಅ ಹಾಲಿಸ್ಟಿಕ್ ವರ್ಲ್ಡ್ ವ್ಯೂ ಅಂತ ಹೇಳ್ತಾರೆ. ಹೌದಾ. ಸೊ ಅದು ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ, ಸೊ ಈಗೋ ಸೆಂಟರ್ಡ್ ಪರ್ಸನಾಲಿಟಿಯನ್ನು ಮಾಡರ್ನ್ ಸೊಸೈಟಿಯಲ್ಲಿ ಸೊ ಅದರ ಒಂದು ಯಾವ ರೀತಿ ರೈಸ್ ಆಗುತ್ತೆ ಅನ್ನೋಂಥದ್ದಾಗಿರ್ಬೋದು, ಆ್ಯಂಡ್ ದ ನೀಡ್ ಫಾರ್ ಹಾಲಿಸ್ಟಿಕ್ ವರ್ಲ್ಡ್ ವ್ಯೂ ಅಂತ ಹೇಳ್ತಾರಲ್ಲ, ಸೊ ಅದು ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು, ದ ಟೈಪ್ ಆಫ್ ಪರ್ಸನಾಲಿಟಿ ಈಸ್ ಇನ್ಕ್ರೀಸಿಂಗ್ ಇನ್ ಮಾಡರ್ನ್ ಸೊಸೈಟಿ. ಅಂದರೆ ಸೊ ಈ ಒಂದು ಮಾಡರ್ನ್ ಸೊಸೈಟಿಯಲ್ಲಿ ಯಾವ ಥರದ ಒಂದು ಪರ್ಸನಾಲಿಟಿ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ, ಅ ನರ್ಸಿಯಸ್ಟಿಕ್ ಆ್ಯಂಡ್ ಸೆಲ್ಫ್ ಸೆಂಟರ್ಡ್ ಪರ್ಸನಾಲಿಟಿ ಅಂತಾನೆ ಹೇಳಬಹುದು. ಹೌದಾ. ಸೊ ವಾಟ್ ಕಾನ್ಫ್ಲಿಕ್ಟ್ಸ್ ವಿತ್ ದ ಐಡಿಯಾ ಆಫ್ ದ ಗ್ಲೋಬಲ್ ವಿಲೇಜ್. ಹೌದಾ. ಸೊ ವಾಟ್ ಕಾನ್ಫ್ಲಿಕ್ಟ್ಸ್ ಆಫ್ ದ ವಿತ್ ದ ಐಡಿಯಾ ಆಫ್ ದ ಗ್ಲೋಬಲ್ ವಿಲೇಜ್ ಅಲ್ಲಿ ಯಾವ ಒಂದು ಕಾನ್ಫ್ಲಿಕ್ಟ್ ಆಗ್ತಾ ಇದೆ ಅಂದರೆ, ಸೊ ಈಗೋ ಸೆಂಟರ್ಡ್ ಥಿಂಕಿಂಗ್ ನ ಮೇಲೆ ಏನಾಗ್ತಾ ಇದೆ, ಒಂದು ಸೊ ಕಾನ್ಫ್ಲಿಕ್ಟ್ಸ್ಗಳನ್ನುವಂಥದ್ದು ಐಡಿಯಾಗಳು ಆಗ್ತಾ ಇದೆ. ಸೊ ವಾಟ್ ಡಸ್ ಮಹಾಪತ್ರ ಸೇ ಅಬೌಟ್ ದ ಗ್ಲೋಬಲ್ ವಿಲೇಜ್. ಹೌದಾ. ಸೊ ಗ್ಲೋಬಲ್ ವಿಲೇಜ್ನ ಬಗ್ಗೆ ಮಹಾಪತ್ರ ಅವರ ಒಂದು ಸೊ ಏನು ಹೇಳ್ತಾರಪ್ಪ, ಸೊ ಇಟ್ ಈಸ್ ಇಂಟರ್ ಕನೆಕ್ಟೆಡ್ ಆ್ಯಂಡ್ ರಿಕ್ವೈರ್ಸ್ ಕಮ್ಯುನಿಟಿ ಬೇಸ್ಡ್ ಥಿಂಕಿಂಗ್ ಅಂತ ಹೇಳ್ತಾರೆ. ಹೌದಾ. ಸೊ ಅಂದರೆ ಇದೇನಾಗಿದೆ ಅಂತ ಅಂದರೆ, ಸೊ ಇಟ್ ಈಸ್ ಇಂಟರ್ ಕನೆಕ್ಟೆಡ್ ಆ್ಯಂಡ್ ರಿಕ್ವೈರ್ಸ್ ಕಮ್ಯುನಿಟಿ ಬೇಸ್ಡ್ ಥಿಂಕಿಂಗ್ ಅಂತ ಹೇಳ್ತಾರೆ ಅಲ್ಲಿ ಗ್ಲೋಬಲ್ ವಿಲೇಜಲ್ಲಿ. ಹೌದಾ. ಸೊ ನೆಕ್ಸ್ಟ್ ಫಿಫ್ತ್ ಕ್ವಶನ್, ಜಸ್ಟ್ ಕ್ವಶನ್ಸ್ ಮಾತ್ರ ನೋಡ್ಕೊಂತೀವಿ. ಈ ಕ್ವಶನ್ ಯಾವ ರೀತಿ ಬರುತ್ತೆ, ಸೊ ಆನ್ಸರ್ ಯಾವ ರೀತಿ ಬರೀಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ನಿಮಗೆ ಮತ್ತೆ ಆಪ್ಷನಲ್ ಕೂಡ ಇರುತ್ತಲ್ವ. ಸೊ 12 ಕ್ವಶನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ 10 ಬರೀಬೇಕು ಅಂತ ಹೇಳಿರುತ್ತಲ್ಲ. ಸೊ ಹಾಗಾಗಿ ನಿಮಗೆ ಯಾವುದಾದ್ರೂ ಒಂದು ಕ್ವಶನ್ ಅಥವಾ 2 ಕ್ವಶನ್ ಗೊತ್ತಿಲ್ಲ ಅಂತಂದರೆ, ಸೊ ನೀವೇನು ಮಾಡಿ ಅದನ್ನು ಸೊ ಅಲ್ಲಿಂದ ಏನು ಮಾಡ್ರಪ್ಪ ಅಂತಂದರೆ, ಸೊ ಆ ಒಂದು ಕ್ವಶನ್ ಗೊತ್ತಿಲ್ಲದೆ ಇರೋದನ್ನು ಬಿಟ್ಟು ಗೊತ್ತಿರೋ ಅಂಥ ಕ್ವಶನ್ಸ್ಗಳನ್ನ ಚೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್, ವಾಟ್ ರೋಲ್ ಹ್ಯಾಸ್ ದ ಇಂಟರ್ನೆಟ್ ಪ್ಲೇಡ್ ಇನ್ ದ ಮಾಡರ್ನ್ ಲೈಫ್. ಹೌದಾ. ಸೊ ಒಂದು ಮಾಡರ್ನ್ ಲೈಫಲ್ಲಿ, ಹೌದಾ, ಸೊ ಯಾವ ರೀತಿಯಾದಂಥ ಒಂದು ಪ್ಲೇಸನ್ನು ತೊಗೊಂಡಿದೆ, ಸೊ ಯಾವ ರೀತಿಯಾದಂಥ ಒಂದು ರೋಲ್ ತೊಗೊಂಡಿದೆ ಅಂತ ಹೇಳಿಬಿಟ್ರೆ, ಸೊ ಅದಕ್ಕೆ ಬಂದ್ಬಿಟ್ಟು ಆನ್ಸರ್ ಏನಿದೆಯಪ್ಪ ಅಂತಂದರೆ, ಇಟ್ ಮೇಕ್ಸ್ ಅ ಗ್ಲೋಬಲ್ ಈವೆಂಟ್ ಫೀಲ್ ಇಮಿಡಿಯೇಟ್ ಆ್ಯಂಡ್ ಪರ್ಸನಲ್. ಹೌದಾ. ಸೊ ಆ ಒಂದು ಇಂಟರ್ನೆಟ್ ಅನ್ನುವಂಥದ್ದು ನಮ್ಮನ್ನು ಇಮಿಡಿಯೇಟ್ ರೆಸ್ಪಾನ್ಸನ್ನು ಕೊಡೋದಕ್ಕಾಗಿ, ಸೊ ಪರ್ಸನಲ್ ಇದನ್ನು ಮಾಡೋದಕ್ಕೋಸ್ಕರ ಏನಾಗಿದೆ ಅಂದರೆ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್, ನೇಮ್ ಒನ್ ಗ್ಲೋಬಲ್ ಈವೆಂಟ್ ಮೆನ್ಷನ್ಡ್ ಇನ್ ದ ಎಸ್ಸಿ. ಹೌದಾ. ಸೊ ಒಂದು ಗ್ಲೋಬಲ್ ಈವೆಂಟ್ ಯಾವುದಪ್ಪ, ಅದು ಮೆನ್ಷನ್ ಮಾಡಿರಿ ಎಸ್ಸಿನ ಅಂತ ಹೇಳಿದರೆ, ಸೊ ದ ಒಕಲಹಾಮಾ. ಹೌದಾ. ಸೊ ಒಕಲಹೋಮಾ ಬಾಂಬಿಂಗ್ ಅಂತ ಹೇಳ್ಬೋದು. ಹೌದಾ. ಸೊ ಒಕ್ಲಹಾಮಾ ಬಾಂಬಿಂಗ್ ಅಂತ ಹೇಳ್ಬೋದು. ಸೊ ಅದು ಏನಪ್ಪ ಅಂದರೆ ಒಂದು ಗ್ಲೋಬಲ್ ಈವೆಂಟ್. ಸೊ ವಿಚ್ 3 ಏರಿಯಾಸ್ ನೀಡ್ ಇಂಟಿಗ್ರೇಷನ್ ಅಕಾರ್ಡಿಂಗ್ ಟು ಮಹಾಪತ್ರ. ಹೌದಾ. ಸೊ ಯಾವ 3 ಏರಿಯಾಗಳು ಇಂಟಿಗ್ರೇಷನ್ ಅನ್ನು ಬೇಕಾಗಿದೆ ಅಂತ ಹೇಳಿದರೆ, ಸೊ ಎಕಾಲಜಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಮತ್ತು ಕಲ್ಚರ್ ಅನ್ನುವಂತಹ 3 ಏರಿಯಾಗಳಿಗೆ ಏನು ಬೇಕಾಗಿದೆ, ಇಂಟಿಗ್ರೇಷನ್ ಅನ್ನುವಂಥದ್ದು ಬೇಕಾಗಿದೆ. ಹೌದಲ್ವ. ಸೊ ಈಸಿಯಾಗಿ ಕ್ವಶನ್ ಮತ್ತು ಈಸಿಯಾಗಿ ಆನ್ಸರ್ಸ್ಗಳನ್ನ ಮಾತ್ರ ನೋಡ್ಕೊಳ್ಳಿ. ಹೌದಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆಯಪ್ಪ ಅಂತಂದರೆ, ನೆಕ್ಸ್ಟ್ ಕ್ವಶನ್ 8th ಕ್ವಶನ್ ಬಂದಿದೆ. ಸೊ ವಿಚ್ ಆರ್ಗನೈಸೇಷನ್ ಈಸ್ ಮೆನ್ಷನ್ಡ್ ಫಾರ್ ಪೀಸ್ ಎಫರ್ಟ್ಸ್ ಅಂತ ಹೇಳ್ತಾರೆ. ಹೌದಾ. ಸೊ ಯಾವ ಒಂದು ಆರ್ಗನೈಸೇಷನ್ ಪೀಸ್ ಎಫರ್ಟ್ಸ್ಗೆ ಮೆನ್ಷನ್ ಆಗಿದೆ ಅಂದರೆ, ಸೋಕಾ ಗಕ್ಕೈ ಇಂಟರ್ನ್ಯಾಷನಲ್ ಅಂತ ಹೇಳ್ತಾರೆ. ಸೊ ಅಂದರೆ SGI ಅಂತ ಹೇಳ್ಬಿಟ್ಟು ಕರಿತೀವಲ್ಲ, ಸೋಕಾ ಗಕ್ಕೈ ಇಂಟರ್ನ್ಯಾಷನಲ್ ಅಂತ ಹೇಳ್ಬಿಟ್ಟು, ಸೊ ಆ ಒಂದು ಆರ್ಗನೈಸೇಷನ್ ಅನ್ನುವಂಥದ್ದು ಏನಿದೆ, ಸೊ ಪೀಸ್ ಎಫರ್ಟ್ಸ್ಗೆ ಅಂತ ಹೇಳ್ಬಿಟ್ಟು ಸೊ ಮೆನ್ಷನ್ ಆಗಿರುವಂಥದ್ದು. ಹೌದಾ. ಸೊ ನೆಕ್ಸ್ಟ್ ಏನು ನೋಡೋಣಪ್ಪ ಅಂತಂದರೆ, ಹೂ ಈಸ್ ಅಸೋಸಿಯೇಟೆಡ್ ವಿತ್ ದ ಪೀಸ್, ಹೂ ಈಸ್ ಸೊ 9th ಕ್ವಶನ್ ಬಂದ್ಬಿಟ್ಟು, ಹೂ ಈಸ್ ಅಸೋಸಿಯೇಟೆಡ್ ವಿತ್ ದ ಪೀಸ್ ಡೈಲಾಗ್ಸ್ ಇನ್ ದ SCA. ಹೌದಾ. ಸೊ ಯಾರು ಹೇಳ್ತಾರೆ, ಸೊ ಶಾಂತಿ ಒಂದು ಡೈಲಾಗ್ಗಳ ಬಗ್ಗೆ ಯಾರು ಹೇಳ್ತಾರಪ್ಪ ಅಂತಂದರೆ, ಡೈಸಾಕು ಇಕೇಡಾ ಅಂತ ಹೇಳಿಬಿಡುವಂಥ ಒಬ್ಬರು ಸೊ ಏನು ಹೇಳ್ತಾರೆ, ಯಾವುದ್ರ ಬಗ್ಗೆ ಹೇಳ್ತಾರೆ ಅಂತಂದರೆ, ಸೊ ಪೀಸ್ ಡೈಲಾಗ್ಸ್ಗಳ ಬಗ್ಗೆ ಒಂದು ಎಸ್ಸೆಯನ್ನು ಸೊ ಆ ಒಂದು ಎಸ್ಸೆದಲ್ಲಿ ಹೇಳ್ತಾರೆ. ಅದು ಸೊ ನೆಕ್ಸ್ಟ್ 10th ಕ್ವಶನ್, ವಿಚ್ ಬುಕ್ ಈಸ್ ಮೆನ್ಷನ್ಡ್ ಇನ್ ದ ರಿಲೇಷನ್ ಟು ಇಕೇಡಾ. ಸೊ ಈ ಇಕೇಡಾ ಅವರಿಗೆ ರಿಲೇಟ್ ಆಗಿರುವಂತಹ ಒಂದು ಬುಕ್ ಯಾವುದಪ್ಪ ಅಂದರೆ, ದ ಲಿವಿಂಗ್ ಬುದ್ಧ ಅಂತ ಹೇಳ್ಬೋದು. ಸೊ ಇಂಪಾರ್ಟೆಂಟ್ ಆದಂಥ ಕ್ವಶನ್ ಇದು ಬಂದ್ಬಿಟ್ಟು, ಸೊ ತುಂಬ ಇಂಪಾರ್ಟೆಂಟ್, ದ ಲಿವಿಂಗ್ ಬುದ್ಧ ಅನ್ನುವಂತಹ ಒಂದು ಸೊ ಏನಪ್ಪ ಅದು ವಿತ್ ಬುಕ್ ಅಂತ ಹೇಳ್ಬೋದು. ಹೌದಾ. ಸೊ ದ ಲಿವಿಂಗ್ ಬುದ್ಧ ಅನ್ನುವಂಥ ಒಂದು ಬುಕ್ ತುಂಬ ಇಂಪಾರ್ಟೆಂಟ್ ಆದಂಥ ಕ್ವಶನ್ ಫ್ರೆಂಡ್ಸ್ ಇದು. ಹೌದಾ. ಸೊ ಹೂ ಈಸ್ ಮೆನ್ಷನ್ಡ್ ಆಸ್ ಅ ಥಿಂಕರ್ ಆನ್ ಹ್ಯೂಮನ್ ಸಫರಿಂಗ್ ಅಂತ ಹೇಳ್ತಾರೆ. ಹೌದಾ. ಹೂ ಈಸ್ ಮೆನ್ಷನ್ಡ್ ಆಸ್ ಅ ಥಿಂಕರ್ ಆನ್ ಹ್ಯೂಮನ್ ಸಫರಿಂಗ್. ಹೌದಾ. ಸೊ ಆನ್ಸರ್ ಬಂದ್ಬಿಟ್ಟು ವಿಕ್ಲಾವ್ ಹಾವೆಲ್ ಅಂತ ಹೇಳ್ಬಿಟ್ಟು. ಹೌದಾ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್, ಇದು ಕೂಡ ಕ್ವಶನ್ ಕೇಳುವಂತಹ ಚಾನ್ಸಸ್ ತುಂಬ ಇದೆ.
ಹೌದಾ. ಸೊ ನೆಕ್ಸ್ಟ್ ಮತ್ತೇನಪ್ಪ ಅಂತಂದ್ರೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು 12th ಕ್ವಶನ್. ಹೌದಲ್ಲ. ಸೊ ವಾಟ್ ಈಸ್ ವಿಚ್ ಸ್ಪಿರಿಚುವಲ್ ಫಿಗರ್ ಈಸ್ ರೆಫರ್ಡ್ ಟು ಫಾರ್ ಅ ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ, ಸೊ ಲಾರ್ಡ್ ಬುದ್ಧ. ಹೌದಲ್ವಾ. ಸೊ ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಸೊ ಯಾರು ಇದನ್ನ ಮಾಡ್ತಾರೆ ಅಂತಂದ್ರೆ, ಸೊ ವಿಚ್ ಸ್ಪಿರಿಚುವಲ್ ಫಿಗರ್. ಹೌದಾ. ಸ್ಪಿರಿಚುವಲ್ ಫಿಗರ್ ಅಂದ್ರೆ ಧಾರ್ಮಿಕವಾದಂತಹ ಒಂದು ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಸೊ ಯಾರು ರೆಫರ್ ಆಗ್ತಾರೆ ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಅಂದ್ರೆ, ಸೊ ಲಾರ್ಡ್ ಬುದ್ಧ ಅಂತಾನೆ ಹೇಳಬಹುದು. ಹೌದಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು, ವಾಟ್ ಡಸ್ ದ ಮಾಡರ್ನ್ ಅಡ್ವರ್ಟೈಸಿಂಗ್ ಪ್ರಮೋಟ್. ಸೊ ಮಾಡರ್ನ್ ಅಡ್ವರ್ಟೈಸಿಂಗ್ ಅನ್ನುವಂಥದ್ದು ಏನನ್ನ ಪ್ರಮೋಟ್ ಮಾಡುತ್ತೆ ಅಂದ್ರೆ, ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅನ್ನುವಂಥದ್ದನ್ನ ಏನ್ ಮಾಡುತ್ತೆ, ಸೊ ಮಾಡರ್ನ್ ಅಡ್ವರ್ಟೈಸಿಂಗ್ ಅನ್ನುವಂಥದ್ದು ಪ್ರಮೋಟ್ ಮಾಡುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಓಕೆನಾ. ಸೊ ನೆಕ್ಸ್ಟ್, ಹೌ ಈಸ್ ದ 14th ಕ್ವಶನ್ ಬಂದ್ಬಿಟ್ಟು, ಹೌ ಈಸ್ ದ ಮಾಡರ್ನ್ ನರ್ಸಿಸ್ಟಿಕ್ ಪರ್ಸನಾಲಿಟಿ ಡಿಸ್ಕ್ರೈಬ್ಡ್ ಅಂತ ಹೇಳ್ತಾರೆ. ಹೌದಾ. ಸೊ ಹೌ ಈಸ್ ದ ಮಾಡರ್ನ್ ನರ್ಸಿಸ್ಟಿಕ್ ಪರ್ಸನಾಲಿಟಿ ಡಿಸ್ಕ್ರೈಬ್ಡ್ ಅಂದ್ರೆ, ಆಂಗ್ಸಿಯಸ್ ಆಗಿರ್ಬೋದು, ಅನ್ಸರ್ಟೈನ್ ಆಗಿರ್ಬೋದು, ಮತ್ತೆ ಡಿಸ್ಕನೆಕ್ಟೆಡ್. ಹೌದಾ. ಸೊ ಒಬ್ರಿಗೊಬ್ರಿಗೆ ಡಿಸ್ಕನೆಕ್ಷನ್ ಆಗಿದೆ, ಸೊ ಅನ್ಸರ್ಟೈನಿಟಿ ಅನ್ನುವಂಥದ್ದು ಕಾಣಿಸ್ತಾ ಇದೆ, ಸೊ ಆಂಗ್ಸಿಯಸ್ ಅನ್ನುವಂಥದ್ದು ಇದೆ ಅಂತ ಹೇಳ್ಬಿಟ್ಟು. ಹೌದಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಸೊ 15th ಕ್ವಶನ್, ಐ ಥಿಂಕ್ ಇದು ಲಾಸ್ಟ್ ಕ್ವಶನ್ ಇರಬೇಕು. ಅದು 15th ಕ್ವಶನ್ ಏನಿದೆಪ್ಪ ಅಂತಂದ್ರೆ, ಸೊ ನೀವು ವಿಡಿಯೋ, ಸೊ ಈ ಒಂದು PDF ಗ್ರೂಪಲ್ಲಿ ಆಲ್ರೆಡಿ ಸೆಂಡ್ ಆಗಿದೆ, ಸೊ ಒಬ್ರು ಸ್ಟೂಡೆಂಟೇ ಕಳಿಸಿದ್ದಾರೆ. ಸೊ ಅದನ್ನ ಏನಪ್ಪ ಆದ್ರೂ ಕೂಡ ಈ ವಿಡಿಯೋನ ಏನಕ್ಕೆ ನೋಡ್ಬೇಕು ಅನ್ನೋದು ನಿಜ. ಆದರೆ ಸೊ ಇದರಲ್ಲಿ ಇಷ್ಟು ಇರೋ ಕ್ವಶನ್ಸ್ಗಳಲ್ಲಿ ಇಂಪಾರ್ಟೆಂಟ್ ಯಾವುದು, ಸೊ ಯಾವುದು ಇಂಪಾರ್ಟೆಂಟ್, ಸೊ ಯಾವುದು ನೆನಪಿಟ್ಕೊಳ್ಳಬೇಕಾಗಿರುವಂಥ ಕ್ವಶನ್ಸ್ ಅಂತ ಹೇಳ್ಬಿಟ್ಟು ನಾವು ತಿಳಿಸ್ಕೊಡ್ತೀವಿ. ಸೊ ವಾಟ್ ಡಿಡ್ ಅರ್ಲಿಯರ್ ಸಿವಿಲೈಸೇಷನ್ಸ್ ಬಿಲೀವ್ ಅಬೌಟ್ ಹ್ಯೂಮನ್ಸ್. ಹೌದಾ. ಸೊ ಹ್ಯೂಮನ್ಸ್ಗಳ ಬಗ್ಗೆ ಅರ್ಲಿಯರ್ ಸಿವಿಲೈಸೇಷನ್ಸ್ ಏನಂತ ನಂಬಿದ್ರು ಅಂದ್ರೆ, ಹ್ಯೂಮನ್ಸ್ ಆರ್ ಪಾರ್ಟ್ ಆಫ್ ಲಾರ್ಜರ್ ಇಂಟರ್ ಕನೆಕ್ಟೆಡ್ ಸಿಸ್ಟಮ್ ಬಗ್ಗೆ ಅಂತ ಹೇಳ್ಬಿಟ್ಟು. ಸೊ ಅರ್ಲಿಯರ್ ಅಂದ್ರೆ ಹಿಂದಿನ ಕಾಲದಲ್ಲಿ ಅವ್ರು ತಿಳ್ಕೊತಾ ಇದ್ರು, ಬಟ್ ಈಗೆಲ್ಲ ಏನಪ್ಪ ಅಂತಂದ್ರೆ, ಸೊ ಡಿಸ್ಕನೆಕ್ಟೆಡ್ ಆಗಿದ್ದಾರೆ ಎಲ್ಲರೂ ಕೂಡ. ಸೊ ಇಂಟರ್ ಕನೆಕ್ಟೆಡ್ ಆಗಿ ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಸೊ ಏನಾಗ್ತಾ ಇದೆ, ಸೊ ಇವಾಗಿನ ಒಂದು ಪ್ರೆಸೆಂಟ್ ಸಿಚುಯೇಷನ್ ಅನ್ನುವಂಥದ್ದು ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದಲ್ಲ. ಸೊ ನೆಕ್ಸ್ಟ್ ಪೇಜ್ ಅನ್ನು, ಸೊ ಏನಪ್ಪ ನೆಕ್ಸ್ಟ್ ಇನ್ನೂ ಕ್ವಶನ್ಸ್ಗಳು, ಸೊ ಬಿಯಾಂಡ್ ದ ಈಗೋ ಅನ್ನುವಂಥದ್ರಲ್ಲೇ ಕ್ವಶನ್ಸ್ಗಳಿದ್ದಾವೆ. ಸೊ ಆ ಒಂದಿಷ್ಟು ಕ್ವಶನ್ಸ್ಗಳನ್ನ ನೋಡೋಣ. ಹೌದಾ. ಸೊ 16th ಕ್ವಶನ್ ಬಂದ್ಬಿಟ್ಟು, ವಾಟ್ ಹ್ಯಾಸ್ ಟೆಕ್ನಾಲಜಿಕಲ್ ಸಿವಿಲೈಸೇಷನ್ ಡೆಸ್ಟ್ರಾಯ್ಡ್ ಅಂತ ಹೇಳ್ತಾರೆ. ಹೌದಾ. ಸೊ ವಾಟ್ ಹ್ಯಾಸ್ ಟೆಕ್ನಾಲಜಿಕಲ್ ವಾಟ್ ಯು ನೋ ದಟ್ ಟೆಕ್ನಾಲಜಿಕಲ್ ಸಿವಿಲೈಸೇಷನ್ ಡೆಸ್ಟ್ರಾಯ್ಡ್ ಅಂತ ಅಂದ್ರೆ, ಸೊ ಏನಾಗ್ತಾ ಇದೆ, ಸೊ ಆನ್ಸರ್ ಬಂದ್ಬಿಟ್ಟು ದ ಹಾನೆಸ್ಟಿಕ್ ವರ್ಲ್ಡ್ ವ್ಯೂ ಅಂತ ಹೇಳ್ತಾರೆ. ಹೌದಾ. ಸೊ ಸಾರಿ, ದ ಹೋಲಿಸ್ಟಿಕ್ ವರ್ಲ್ಡ್ ವ್ಯೂ ಅಂತ ಇರಬೇಕದು. ಹೌದಾ. ಸೊ ದ ಹೋಲಿಸ್ಟಿಕ್ ವರ್ಲ್ಡ್ ವ್ಯೂ ಅನ್ನುವಂಥದ್ದು ಏನಾಗಿದೆ, ಸೊ ಇವಾಗಿನ ಒಂದು ಟೆಕ್ನಾಲಜಿಕಲ್ ಸಿವಿಲೈಸೇಷನ್ ಅನ್ನುವಂಥದ್ದು ಏನ್ ಮಾಡಿದೆ, ಸೊ ಡೆಸ್ಟ್ರಾಯ್ ಮಾಡಿದೆ ಅಂತ ಹೇಳ್ತಾರೆ. ಹೌದಾ. ಸೊ ನೆಕ್ಸ್ಟ್ ಏನಾಗತ್ತಪ್ಪ ಅಂದ್ರೆ, ಸೊ ವಾಟ್ ಸೈಂಟಿಫಿಕ್. ಹೌದಾ. ಸೊ ಸಾರಿ, ವೇಟ್ ಮಾಡಿ. ವಾಟ್ ಸೈಂಟಿಫಿಕ್ ಐಡಿಯಾ ಡಿಸ್ಕ್ರೈಬ್ಸ್ ಅರ್ತ್ ಹ್ಯಾಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್ ಅಂದ್ರೆ, ಸೊ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಅರ್ತ್ ಆಗಿ ಯಾವ್ದು ಹೇಳುತ್ತಪ್ಪ, ದ ಗಯಾ ಹೈಪೋಥೆಸಿಸ್ ಅಂತ ಹೇಳ್ಬೋದು. ಸೊ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರಲ್ಲ. ಹೌದಾ, ಕ್ವಶನ್ಸ್ಗಳು. ಸೊ ಹಾಗಾಗಿ ಈ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಸೊ ಈ ಒಂದು ವಿಡಿಯೋದಲ್ಲೇ ಹೇಳ್ತೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ವಿಡಿಯೋ ಮಾಡೋದು. ಹೌದಾ. ಸೊ ಸ್ಟೂಡೆಂಟ್ಸ್ ಇದನ್ನ ಕಳಿಸಿದ್ರು. ಹೌದಾ, PDF ಕಳಿಸಿದ್ರು. ಬಟ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಯಾವುದು, ಯಾವ ಕ್ವಶನ್ ಓದಬೇಕು ಅನ್ನುವಂಥದ್ದು ಗೊತ್ತಾಗೋದು ಎಲ್ಲಿ ಅಂದ್ರೆ, ಸೊ ವಿಡಿಯೋದಲ್ಲಿ. ಹೌದಲ್ವಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಓಕೆ. ಸೊ ನೆಕ್ಸ್ಟ್ ಏನಿದೆ, ದ ನೇಮ್ 2 ಸೈಂಟಿಸ್ಟ್ ಮೆನ್ಷನ್ಡ್ ಇನ್ ದ ಎಸ್ಸೆ. ಹೌದಾ. ಸೊ ಒಂದು ಎಸ್ಸೆದಲ್ಲಿ ಇಬ್ರು ಸೈಂಟಿಸ್ಟ್ ಅನ್ನ ಮೆನ್ಷನ್ ಮಾಡಿದೀವಿ. ಸೊ ಅವ್ರು ಯಾರಪ್ಪ, ಸೊ ಕಾಲಿನ್ ಎ ರಸೆಲ್ ಮತ್ತೆ ಕಾರ್ಲ್ ಸಾಗನ್ ಅಂತಾನೆ ಹೇಳ್ಬೋದು. ಹೌದಾ. ಸೊ ಕಾಲಿನ್ ಎ ರಸೆಲ್ ಅಂಡ್ ಕಾರ್ಲ್ ಸಾಗನ್ ಅಂತ ಹೇಳ್ತಾರೆ. ಹೌದು. ಸೊ ನೆಕ್ಸ್ಟ್ 19th ಕ್ವಶನ್ ಬಂದ್ಬಿಟ್ಟು, ವಾಟ್ ವಾರ್ನಿಂಗ್ ಡು ಸೈಂಟಿಸ್ಟ್ ಗಿವ್. ಹೌದಾ. ಸೊ ಸೈಂಟಿಸ್ಟ್ಗಳು ಯಾವ ಒಂದು ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ, ಸೊ ಯಾವ ಒಂದು ವಾರ್ನಿಂಗ್ ಕೊಡ್ತಾ ಇದ್ದಾರಪ್ಪ, ಸೊ ಯಾರಿಗೆ ಅಂತಂದ್ರೆ, ಸೊ ಈ ಒಂದು ಪ್ರೆಸೆಂಟ್ ಒಂದು ಜಗತ್ತಿಗೆ, ಸೊ ಅಂತಂದ್ರೆ ಟೆಕ್ನಾಲಜಿ ಮೇ ಲೀಡ್ ಟು ಎಕಲಾಜಿಕಲ್ ಡಿಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಹೌದಾ. ಸೊ ಒಂದು ಟೆಕ್ನಾಲಜಿ ಅನ್ನುವಂಥದ್ದು ಏನಾಗಿದೆ, ಸೊ ಮೇ ಲೀಡ್ ಟು ಎಕಲಾಜಿಕಲ್ ಡಿಸ್ಟ್ರಕ್ಷನ್ಗೆ ಅಂತ ಹೇಳ್ಬಿಟ್ಟು, ಸೊ ಈ ಒಂದು ವಾರ್ನಿಂಗ್ ಅನ್ನ ಯಾರು ಕೊಡ್ತಾ ಇದ್ದಾರೆ, ನಮಗೆ ಸೈಂಟಿಸ್ಟ್ ಕೊಡ್ತಾ ಇದ್ದಾರೆ. ಸೊ ವಾಟ್ ಹ್ಯಾಸ್ ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಕಾಸ್ಡ್. ಸೊ ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಅನ್ನುವಂಥದ್ದು ಏನೇನು ಕಾಸ್ ಮಾಡಿದೆ ಅಂದ್ರೆ, ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಅಂತಾನೆ ಹೇಳ್ಬೋದು. ಹೌದಾ. ಸೊ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್. ವಾಟ್ ಈಸ್ ಮಿಸ್ಸಿಂಗ್ ಇನ್ ಮಾಡರ್ನ್ ಲೈಫ್ ಅಕಾರ್ಡಿಂಗ್ ಟು ದ ಎಸ್ಸೆ. ಹೌದಾ. ಸೊ ಮಾಡರ್ನ್ ಲೈಫಲ್ಲಿ ಏನು ಮಿಸ್ ಆಗಿದೆ ಈ ಎಸ್ಸೆ ಪ್ರಕಾರ ಹೋದ್ರೆ, ಸೊ ಏನು ಮಿಸ್ ಆಗಿದೆ ಅಂತಂದ್ರೆ, ಪ್ಯಾಷನ್ ಆ್ಯಂಡ್ ಮೀನಿಂಗ್ ಅಂತ ಹೇಳ್ಬೋದು. ಹೌದಾ. ಸೊ ಪ್ಯಾಷನ್ ಆ್ಯಂಡ್ ಮೀನಿಂಗ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು 22nd ಕ್ವಶನ್, ಹೌ ಹ್ಯಾಸ್ ಲವ್ ಬಿಕಮ್ ಇನ್ ಮಾಡರ್ನ್ ಸೊಸೈಟಿ. ಸೊ ಈ ಮಾಡರ್ನ್ ಸೊಸೈಟಿಯಲ್ಲಿ ಲವ್ ಅನ್ನುವಂಥದ್ದು ಯಾವ ರೀತಿ, ಸೊ ಹೌ ಹ್ಯಾಸ್ ಲವ್ ಬಿಕಮ್ ಇನ್ ಮಾಡರ್ನ್ ಸೊಸೈಟಿ. ಸೊ ಮೆಕ್ಯಾನಿಕಲ್ ಆ್ಯಂಡ್ ಲೈಫ್ಲೆಸ್ ಅಂತ ಹೇಳ್ತಾರೆ. ಹೌದಾ. ಸೊ ಮೆಕ್ಯಾನಿಕಲ್ ಆಗಿದೆ, ಸೊ ಲೈಫ್ಲೆಸ್ ಆಗಿದೆ ಅಂತ ಹೇಳ್ಬೋದು. ಹೌದಲ್ವಾ. ಸೊ ನೆಕ್ಸ್ಟ್ ಏನಾಗಿದೆ, ಸೊ 23rd ಕ್ವಶನ್ ಬಂದ್ಬಿಟ್ಟು, ಹೂ ರೋಟ್ ಅಬೌಟ್ ದ ಅಟೈನಬಲ್ ಅರ್ತ್ ಅಂತ ಹೇಳ್ತಾರೆ. ಸೊ ಅನ್ಅಟೈನಬಲ್ ಅರ್ತ್ ಅಂತ ಹೇಳ್ತಾರೆ. ಹೌದಾ. ಸೊ ಅನ್ಅಟೈನಬಲ್ ಅರ್ಥ ಅಂತ ಹೇಳ್ಬಿಟ್ಟು ಯಾರು ಬರ್ದಿದಾರಪ್ಪ ಅಂತಂದ್ರೆ, ಹೂ ರೋಟ್ ಅಬೌಟ್, ಅದ್ರ ಬಗ್ಗೆ ಯಾರು ಬರ್ದಿದ್ದಾರೆ, ಸೊ
ಸೊ ಜಸ್ಲಾ ಮಿಲ್ಜಾ ಅಂತ ಹೇಳ್ಬಿಟ್ಟು ಮಿಲಾಸ್ ಅಂತ ಹೇಳ್ಬಿಟ್ಟು ಸೊ ಇವ್ರ ಹೆಸರು ಈ ರೀತಿ. ಸೊ ಈ ಸಿ ಅನ್ನುವಂಥದ್ದು ಏನಾಗುತ್ತೆ ಸೈಲೆಂಟ್ ಆಗುತ್ತೆ. ಸೊ ಇದ್ರ ಹೆಸರು ಬಂದ್ಬಿಟ್ಟು ಜಸ್ಲಾ ಮಿಲ್ಸಾಸ್ ಅಂತ ಹೇಳೋದು, ಮಿಲಾಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಒಂದು ಸ್ಪೆಲ್ಲಿಂಗ್ ಅನ್ನ ನೀವು ನೀಟಾಗಿ ನೋಡ್ಕೊಂಡೋಗಿ. ಈ ರೀತಿ ಒಬ್ಬೊಬ್ರು ಕವಿಗಳ ಹೆಸರಾಗಿರ್ಬೋದು. ಸೊ ಮೊದಲನೇದಾಗಿ ನೋಡ್ಬೋದು, ಸೊ ಪೋಯೆಟ್ ಹೆಸರಾಗಿರ್ಬೋದು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಸೊ ಬುಕ್ಸ್ಗಳ ಹೆಸರಾಗಿರ್ಬೋದು. ಹೌದಾ, ಸೊ ಈ ಬುಕ್ಸ್ಗಳ ಹೆಸರಾಗಿರ್ಬೋದು, ಪೋಯೆಟ್ಸ್ಗಳ ಹೆಸರಾಗಿರ್ಬೋದು ಯಾವ ಇರ್ತಾವಲ್ವಾ, ಸೊ ಇವು ತುಂಬಾ ಇಂಪಾರ್ಟೆಂಟ್ ಆದಂತ ಕ್ವಶನ್. ಹೌದಾ, ಸೊ ಈ ಒಂದು ಕ್ವಶನ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೂ ಎಕ್ಸ್ಪ್ರೆಸ್ ವಾಟ್ ಯು ನೋ ದಟ್ ಲಾಂಗಿಂಗ್ ಫಾರ್ ನೇಚರ್ಸ್ ಬ್ಯೂಟಿ. 24th ಕ್ವಶನ್ ಬಂದ್ಬಿಟ್ಟು ಹೂ ಎಕ್ಸ್ಪ್ರೆಸಸ್ ಲಾಂಗಿಂಗ್ ಫಾರ್ ನೇಚರ್ಸ್ ಬ್ಯೂಟಿ ಅಂತ ಹೇಳ್ತಾರೆ. ಸೊ ಪೆಬ್ಲೋ ನರುಡಾ. ಹೌದಾ, ಸೊ ಪೆಬ್ಲೋ ನರುಡಾ ಅವ್ರು ಏನ್ ಮಾಡ್ತಾರೆ, ಸೊ ಒಂದು ಲಾಂಗಿಂಗ್ ನೇಚರ್ಸ್ ಬ್ಯೂಟಿ ಬಗ್ಗೆ ಅವರು ಹೇಳ್ತಾರೆ. ಸೊ ನೆಕ್ಸ್ಟ್ 25th ಕ್ವಶನ್, ವಾಟ್ ಹ್ಯಾಸ್ ಡೆತ್ ಬಿಕಮ್ ಇನ್ ಮಾಡರ್ನ್ ಟೈಮ್ಸ್. ಹೌದಾ, ಸೊ ಈ ಮಾಡರ್ನ್ ಟೈಮ್ಸ್ ಅಲ್ಲಿ ಡೆತ್ ಅಂದ್ರೆ ಹ್ಯೂಮನ್ ಲೈಫ್ ಏನಾಗಿದೆ ಅಂತ ಹೇಳ್ಬಿಟ್ಟು ಕ್ವಶನ್ ಬಂದಿತ್ತ. ಸೊ ಈಗ ಮಾಡರ್ನ್ ಟೈಮ್ ಅಲ್ಲಿ ಸೊ ಡೆತ್ ಅನ್ನುವಂಥದ್ದು ಏನಾಗಿದೆ, ಅ ಮಿಯರ್ ಸ್ಟ್ಯಾಟಿಸ್ಟಿಕ್. ಹೌದಾ, ಮಿಯರ್ ಸ್ಟ್ಯಾಟಿಸ್ಟಿಕ್ ಅನ್ನೋ ರೀತಿ ಆಗಿದೆ ಅಂತಾನೆ ಹೇಳ್ತಾರೆ. ಸೊ ನೆಕ್ಸ್ಟ್ 26th ಕ್ವಶನ್, ಹೂ ಆಸ್ಕ್ಸ್ ಈಸ್ ದೇರ್ ಲೈಫ್ ಬಿಫೋರ್ ಡೆತ್. ಹೌದಾ, ಸೊ ಈಸ್ ದೇರ್ ಲೈಫ್ ಬಿಫೋರ್ ಡೆತ್ ಅಂತಂದ್ರೆ ಸೊ ಯಾರು ಕೇಳ್ತಾರೆ ಈ ರೀತಿ. ಸೊ ಒಂದು ಈಸ್ ದೇರ್ ಲೈಫ್ ಬಿಫೋರ್ ಡೆತ್, ಸೊ ಸಾಯೋದಕ್ಕಿಂತ ಮುಂಚೆ ಒಂದು ಜೀವನ ಅನ್ನುವಂಥದ್ದು ಇದೇನ ಅಂತ ಹೇಳ್ಬಿಟ್ಟು ಸೊ ಇದೇ ಯಾರು ಕೇಳ್ತಾರೆ, ಸೀಮಸ್ ಹ್ಯಾನಿ ಅಂತ ಹೇಳಿರೋಂಥವ್ರು ಏನ್ ಮಾಡ್ತಾರೆ, ಈ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಸೊ ಕವಿ ಹೆಸರು ಬಂದಿದೆ ಅಂದ್ರೆ ಇದು ಕೂಡ ಏನಾಗಿದೆ ಅಂತ ಅಂತಂದ್ರೆ ಸೊ ಒಂದು ತುಂಬಾ ಇಂಪಾರ್ಟೆಂಟ್ ಆದಂತ ಕ್ವಶನ್. ಹೌದಲ್ಲ, ಸೊ ನಾನು ಹೇಳಿದ್ದೀನಿ, ಸೊ ಕವಿ ಹೆಸರು ಬಂದಿರುವಂತ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಅದನ್ನ ನಾನು ರೆಡ್ ಕಲರ್ ಅಲ್ಲಿ ಅಂಡರ್ಲೈನ್ ಮಾಡಿರ್ತೀನಿ. ಸೊ ನೀವು ಅದರಿಂದ ನೋಡ್ಕೊಂಡು ಕಂಡು ಹಿಡಿಬಹುದು. ಹೌದಾ, ಸೊ ನೆಕ್ಸ್ಟ್ 27th ಕ್ವಶನ್ ಬಂದ್ಬಿಟ್ಟು, ವಾಟ್ ಈಸ್ ಆಲ್ಬರ್ಟ್ ಶೀವೆಟ್ಜರ್ಸ್ ಆಫ್ ಐಡಿಯಾ ಆಫ್ ಲೈಫ್ ಅಂತ ಹೇಳ್ತಾರೆ. ಹೌದಾ, ಸೊ ರೆಸ್ಪೆಕ್ಟ್ ಫಾರ್ ಆಲ್ ಲಿವಿಂಗ್ ಬೀಯಿಂಗ್ಸ್. ಹೌದಾ, ಸೊ ಆಲ್ಬರ್ಟ್ ಈ ಶೇವೆಡ್ಜರ್ ಅನ್ನೋಂಥರ ಒಂದು ಲೈಫ್ ನ ಐಡಿಯಾ ಏನಿತ್ತು ಅಂತಂದ್ರೆ ಸರ್ ರೆಸ್ಪೆಕ್ಟ್ ಫಾರ್ ಆಲ್ ಲಿವಿಂಗ್ ಬೀಯಿಂಗ್ಸ್ ಅಂತ ಹೇಳ್ತಾರೆ. ಹೌದಾ, ಸೊ ಹೂ ಸೆಡ್, ಯಾರು ಹೇಳಿದ್ರು, ಟು ಬಿ ಮೋರ್ ಒನ್ ಮಸ್ಟ್ ಯುನೈಟ್ ಮೋರ್ ಫುಲ್ಲಿ ಅಂತ ಹೇಳ್ತಾರೆ. ಹೌದಾ, ಸೊ ಯಾರು ಹೇಳಿದ್ರು ಟು ಬಿ ಮೋರ್ ಒನ್ ಮಸ್ಟ್ ಯುನೈಟ್ ಮೋರ್ ಫುಲ್ಲಿ ಅಂತಂದ್ರೆ ಪಿಯರೆ ಟೈಲ್ಹಾರ್ಡ್ ಡೆ ಚಾರ್ಡಿನ್ ಅಂತ ಹೇಳ್ತಾರೆ. ಹೌದಾ, ಸೊ ಪಿಯರೆ ಟೆಲಿಹಾರ್ಡ್ ಡೆ ಚಾರ್ಡಿನ್. ಸೊ ಇವೆಲ್ಲ ಫಾರಿನ್ ಹೆಸರುಗಳು. ಹೌದಲ್ವ, ಸೊ ಇದೊಂದು ಎಸ್ಸೆ. ಹೌದಾ, ಇದು ಯಾವುದೇ ರೀತಿಯಾದಂಥ ಕಥೆ ಅಲ್ಲ. ಸೊ ಇಂಡಿಯನ್ಸ್ ಬರ್ದಿರೋಂಥ ಕಥೆಗಳಲ್ಲ ಇದು. ಹೌದಾ, ಸೊ ಫಾರಿನ್ ಪೋಯೆಟ್ಸ್ ಬರ್ದಿರೋಂತಹ ಏನಪ್ಪಾ ಅಂತಂದ್ರೆ ಒಂದು ಎಸ್ಸೆ ಇದು. ಹಾಗಾಗಿ ಸೊ ಇದರಲ್ಲಿ ಹೆಸರುಗಳೆಲ್ಲ ಈ ರೀತಿನೇ ಬರ್ತವೆ. ಸೊ ನೆಕ್ಸ್ಟ್, ವಾಟ್ ಡಸ್ ಕನ್ಫ್ಯೂಷನ್ಸ್ ಎಂಫಸೈಸಸ್ ಅಂತ ಹೇಳ್ತಾರೆ. ಹೌದಾ, ಸೊ ಕನ್ಫ್ಯೂಷನ್ಸ್ ಎಂಫಸೈಸ್ ಅನ್ನುವಂಥದ್ದು ಏನ್ ಮಾಡುತ್ತೆ, ಆಲ್ಟ್ರಿಸಮ್ ಅಂಡ್ ಕೇರ್ ಫಾರ್ ಅದರ್ಸ್ ಅಂತಾನೆ ಹೇಳ್ತಾರೆ. ಹೌದಾ, ಆಲ್ಟ್ರಿಸಮ್ ಅಂಡ್ ಕೇರ್ ಫಾರ್ ಅದರ್ಸ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದೇನಪ್ಪ ಅಂತ ಇದೆ ಅಂದ್ರೆ ಸೊ ಹೂ ಈಸ್ ಮೆನ್ಷನ್ಡ್ ಫಾರ್ ಫಾರ್ಗಿವ್ನೆಸ್ ಅಂಡ್ ಹ್ಯೂಮನ್ ಎರರ್. ಹೌದಾ, ಫಾರ್ಗಿವ್ನೆಸ್ ಮತ್ತೆ ಹ್ಯೂಮನ್ ಎರರ್ ಬಗ್ಗೆ ಯಾರು ಇದನ್ನ ಮಾಡಿದ್ದಾರೆ ಅಂತಂದ್ರೆ ಸೇಂಟ್ ಅಗಸ್ಟಿನ್ ಅನ್ನುವಂಥವ್ರು. ಹೌದಾ, ಸೇಂಟ್ ಅಗಸ್ಟಿನ್ ಅನ್ನುವಂಥವ್ರು ಮೆನ್ಷನ್ ಮಾಡಿದ್ದಾರೆ. ಹೂ ಸ್ಪೀಕ್ಸ್ ಅಬೌಟ್ ಮಿರಾಕ್ಯುಲಸ್ ಫಾರ್ಗಿವ್ನೆಸ್ ಅಂತ ಹೇಳ್ತಾರೆ. ಹೌದಾ, ಸೊ ಮಿರಾಕ್ಯುಲಸ್ ಫಾರ್ಗಿವ್ನೆಸ್ ಬಗ್ಗೆ ಯಾರು ಮಾತಾಡ್ತಾರೆ, ಮಿಲನ್ ಕುಂಡೇರಾ. ನಾನು ಸೊ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಡಿಯೋ ಮಾಡಿದಾಗ ಹೇಳಿದ್ದೆ ಸೊ ಯಾವ ಲೆಸನ್ಸ್ಗಳನ್ನ ಎಷ್ಟು ಓದಬೇಕು, ಸೊ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಬಿಯಾಂಡ್ ದ ಯುಗದಲ್ಲಿ ಜಸ್ಟ್ 2 ಮಾರ್ಕ್ಸ್ ಒಂದು ಕ್ವಶನ್ ಬಂದು ಮತ್ತೆ 5 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ಹಾಗಾಗಿ ಸೊ ಈ ಒಂದು ಚಾಪ್ಟರ್ನ ನೀವು ಅಷ್ಟಕ್ಕಷ್ಟೇ ಸೊ ಏನ್ ಮಾಡಿ ಅಂತಂದ್ರೆ ಸೊ ಬಿಟ್ಟು ಹಾಕಿ. ಏನಕ್ಕಪ್ಪ ಅಂದ್ರೆ ಸೊ ಇದರಲ್ಲಿ ಯಾವುದೇ ರೀತಿ ನಮಗೆ ಒಂದು ಸ್ಟೋರಿ ಅನ್ನುವಂಥದ್ದು ಸಿದ್ಧೇ ಇರೋ ಕಾರಣಕ್ಕೆ ಇದು ನಮಗೆ ಏನಾಗುತ್ತೆ ಸೊ ಅಷ್ಟು ಏನಾಗಲ್ಲ ಅಂತಂದ್ರೆ ಸೊ ಕನ್ವೆ ಆಗೋದಿಲ್ಲ. ಹೌದಾ, ಸೊ ಕಲಿಯೋದಕ್ಕೂ ಕನ್ವೆ ಆಗೋದಿಲ್ಲ. ಆಮೇಲೆ ಇನ್ನೂ ಒಂದು ಏನಾಗುತ್ತಪ್ಪ ಅಂತಂದ್ರೆ ಸೊ ಅರ್ಥನೂ ಮಾಡ್ಕೊಳ್ಳೋಕೆ ಕನ್ವೆ ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಲೆಸನ್ ಅನ್ನ ನಾವು ಬಿಟ್ಟರು ಕೂಡ ಯಾವುದೇ ರೀತಿಯಾದಂಥ ಒಂದು ಎಫೆಕ್ಟ್ ಆಗಲ್ಲ ನಮ್ಮ ಒಂದು ಸ್ಕೋರ್ ಮೇಲೆ. ಏನಕ್ಕಪ್ಪ ಅಂದ್ರೆ ಸೊ ಬೇರೆ ಲೆಸನ್ಸ್ಗಳು ತುಂಬಾ ಇದಾವೆ. ಹಾಗಾಗಿ ಸೊ ಮೊದಲನೇದಾಗಿ ಸೊ ಎರಡನೇ ಪಾಠ ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಹೌದಾ, ದ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಚಾಪ್ಟರ್ನ ಏನ್ ಮಾಡ್ತಾ ಇದೀವಿ ನಾವು 2 ಮಾರ್ಕ್ಸ್ ಅನ್ನ ಕಲಿತಾ ಇದೀವಿ. ಸೊ ದ ಬಾಯ್ ಹೂ ಸೋಲ್ಡ್ ವಿಸ್ಡಮ್, ಎ.ಕೆ. ರಾಮಾನುಜನ್ ಅವರು ಬರ್ದಿರುವಂತ ಒಂದು ಪಾಠ. ಹೌದಾ, ಸೊ ಇದರಲ್ಲಿ ನಿಮಗೆ ನೋಡಿ ಯಾವ ರೀತಿ ಆನ್ಸರ್ಸ್ಗಳು ಬರ್ತಾ ಹೋಗುತ್ತೆ ನಾನು ಕ್ವಶನ್ ಹೇಳಿರೋ ತರ ಅಂತಂದ್ರೆ ಏನಕ್ಕೆ ಅಂದ್ರೆ ಇದರಲ್ಲಿ ಒಂದು ಸ್ಟೋರಿ ಇದೆ. ಹೌದಾ, ಸೊ ಆ ಕ್ವಶನ್ಸ್ಗಳು ಆ ರೀತಿ ಅದು ಏನಕ್ಕೆ ಅಂತಂದ್ರೆ ಸೊ ಅದು ಸ್ಟೋರಿ ಇಲ್ಲ ಅಲ್ಲಿ, ಅದೊಂದು ಎಸ್ಸೆ ಫಾರ್ಮ್ ಅಲ್ಲಿ ಇದೆ. ಹಾಗಾಗಿ ಬಟ್ ಇದು ಸ್ಟೋರಿ ಇದೆ ಅಲ್ವಾ. ದ ವೈ ಡಿಡ್ ನಾಗೇಂದ್ರ ಓಪನ್ ಅ ಶಾಪ್. ಸೊ ನಾಗೇಂದ್ರ ಏನಕ್ಕೆ ಶಾಪ್ ಓಪನ್ ಮಾಡ್ದ, ಸೊ ಹಿ ಓಪನ್ ಅ ಶಾಪ್ ಬಿಕಾಸ್ ಹಿ ವಾಸ್ ಆರ್ಫನ್ ಅಂಡ್ ಜಾಬ್ಲೆಸ್. ಹೌದಾ, ಸೊ ಅವ್ನಿಗೆ ಯಾವುದೇ ರೀತಿ ಜಾಬ್ ಇರಲ್ಲ, ಸೊ ಅವ್ನು ಆರ್ಫನ್ ಆಗಿರ್ತಾನೆ. ಹಾಗಾಗಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅವನು ಏನ್ ಮಾಡ್ತಾನೆ, ಸೊ ಒಂದು ಶಾಪ್ ಅನ್ನ ಓಪನ್ ಮಾಡ್ತಾನೆ. ಹೌದಾ, ಸೊ ವೇರ್ ಡಿಡ್ ನಾಗೇಂದ್ರ ಸೆಟ್ ಅಪ್ ಹಿಸ್ ಶಾಪ್. ಹೌದಾ, ಸೊ ಎಲ್ಲಿ ವೇರ್ ಡಿಡ್ ನಾಗೇಂದ್ರ ಸೆಟ್ ಅಪ್ ಹಿಸ್ ಶಾಪ್ ಅಂತಂದ್ರೆ ಸೊ ಅವ್ನು ಎಲ್ಲಿ ಒಂದು ಶಾಪ್ ಅನ್ನ ಸೆಟ್ ಮಾಡ್ತಾನೆ, ಇನ್ ಅ ಸ್ಮಾಲ್ ಅಂಡ್ ಚೀಪೆಸ್ಟ್ ಪ್ಲೇಸ್ ಇನ್ ಟೌನ್. ಹೌದಾ, ಸೊ ಏನಕ್ಕಂದ್ರೆ ಅವನ ಹತ್ರ ದುಡ್ಡು ಇರಲ್ಲ. ಹಾಗಾಗಿ ಸೊ ಅವ್ನು ಏನ್ ಮಾಡ್ಬೇಕು, ಸೊ ಅವನಿಗೆ ಬೇರೆ ದಾರಿ ಇಲ್ಲ. ಹಾಗಾಗಿ ಅವನು ಸಣ್ಣದಾಗಿರೋದು ಚೀಪೆಸ್ಟ್ ಬೆಲೆಗೆ ಬರುವಂತದ್ದನ್ನೇ ಹುಡುಕ್ಬೇಕಾಗಿತ್ತು. ಸೊ ಅದೇ ರೀತಿ ಹುಡುಕದ. ಸೊ ವಾಟ್ ಡಿಡ್ ನಾಗೇಂದ್ರ ಸೆಲ್. ನಾಗೇಂದ್ರ ಏನ ಸೆಲ್ ಮಾಡ್ತಾ ಇದ್ದ, ಸೊ ಟೈಟಲ್ ಅಲ್ಲಿ ಇದೆ ಬಾಯ್ ಹೂ ಸೋಲ್ಡ್ ವಿಸ್ಡಮ್, ಅಂದ್ರೆ ಸೊ ವಿಸ್ಡಮ್ ಅನ್ನ ಮಾರ್ತಾ ಇದ್ದ. ಹಿ ಸೋಲ್ಡ್ ವಿಸ್ಡಮ್. ಸೊ ವಾಟ್ ವಾಸ್ ರಿಟರ್ನ್ ಆನ್ ನಾಗೇಂದ್ರ ಶಾಪ್ ಬೋರ್ಡ್. ಸೊ ಸಿಂಪಲ್ ಕ್ವಶನ್, ಅವನೇನ್ ಬರ್ದ, ವಿಸ್ಡಮ್ ಫಾರ್ ಸೇಲ್ ಅಂತ ಹೇಳ್ಬಿಟ್ಟು ಬರ್ದ.
ಸೊ ವೈ ಡಿಡ್ ಪೀಪಲ್ ಲಾಫ್ ಎಟ್ ನಾಗೇಂದ್ರ ಅಂತಂದ್ರೆ ಬಿಕಾಸ್ ಈ ಕ್ಲೈಮ್ಡ್ ಟು ಸೆಲ್ ವಿಸ್ಡಮ್. ಹೌದಾ, ಸೊ ಅವನೇನಂತ ಹೇಳ್ತಾನೆ, ಬುದ್ಧಿಯನ್ನ ಮಾರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗಾಗಿ ಸೊ ಹೂ ವಾಸ್ ಬಾಬು? ಹೌದಾ, ಸೊ ಬಾಬು ಯಾರು ಅಂದ್ರೆ ಹಿ ವಾಸ್ ಅ ರಿಚ್ ಮರ್ಚೆಂಟ್ಸ್ ಸನ್ ಅಂತಾನೆ ಹೇಳ್ಬೋದು. ಅಂದ್ರೆ ಸೊ ಒಬ್ಬ ರಿಚ್ ವ್ಯಾಪಾರಿಯ ಮಗ ಆಗಿರ್ತಾನೆ. ಹೌದಾ ಅವನು. ಸೊ ನೆಕ್ಸ್ಟ್, ವೈ ವಾಸ್ ಬಾಬು ಕಾಲ್ಡ್ ಸ್ಟುಪಿಡ್ ಬಾಯ್? ಸೊ ಬಾಬು ಏನಕ್ಕೆ ಸ್ಟುಪಿಡ್ ಬಾಯ್ ಅಂತ ಕರೀತಾರೆ ಅಂದ್ರೆ ಬಿಕಾಸ್ ಹಿ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ವಿಸ್ಡಮ್ ವಾಸ್. ಅಂದ್ರೆ ಸೊ ಅವನಿಗೆ ಬುದ್ಧಿ ಅನ್ನುವಂಥದ್ದು ಏನು ಅಂತ ಕೂಡ ಗೊತ್ತಿರಲ್ಲ. ಸೊ ಬುದ್ಧಿಯನ್ನ ಅವನು ಏನ್ ಮಾಡ್ತಾನೆ, ಸೊ ಕೆಜಿ ಲೆಕ್ಕದಲ್ಲಿ ಕೇಳ್ತಾನೆ. ಹೌದಾ, ಸೊ ಫಿಸಿಕಲ್ ಐಟಮ್. ವಾಟ್ ಡಿಡ್ ಬಾಬು ಥಿಂಕ್ ವಿಸ್ಡಮ್ ವಾಸ್? ಸೊ ಬಾಬು ಏನ್ ಅನ್ಕೊಂಡಿರ್ತಾನೆ ಅಂದ್ರೆ ಹಿ ಥಾಟ್ ಇಟ್ ವಾಸ್ ಫಿಸಿಕಲ್ ಐಟಮ್ ಲೈಕ್ ವೆಜಿಟೇಬಲ್. ಹಾಗಾಗಿ ಸೊ ಅವನು ವಿಸ್ಡಮ್ ಬಗ್ಗೆ ಗೊತ್ತಿರಲ್ಲ. ಹಾಗಾಗಿ ಏನಂತ ಕರಿತಾರೆ, ಅವನು ಸ್ಟುಪಿಡ್ ಬಾಯ್ ಅಂತ ಹೇಳ್ಬಿಟ್ಟು ಕರಿತಾರೆ. ನೋಡ್ತೀರಾ, ಒಂದು ಕ್ವಶನ್ ಇನ್ನೊಂದು ಕ್ವಶನ್ ಯಾವ ರೀತಿ ಲಿಂಕ್ ಇದೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ನೋಡಿ, ಹೌ ಮಚ್ ಡಿಡ್ ಬಾಬು ಪೇ ಫಾರ್ ವಿಸ್ಡಮ್? ಹೌದು, ಸೊ ಎಷ್ಟು ಮಾಡಿದ? ಸೊ ಒನ್ ನಿಕ್ಕಲ್, ಅ ನಿಕ್ಕಲ್ ಅಂತ ಹೇಳ್ಬೇಕು, ಅಥವಾ ಒನ್ ನಿಕ್ಕಲ್ ಅಂತ ಹೇಳ್ಬೋದು. ಸೊ ವಾಟ್ ಡಿಡ್ ನಾಗೇಂದ್ರ ಸೆಲ್ ಟು ಬಾಬು? ಸೊ ನಾಗೇಂದ್ರ ಬಾಬುವಿಗೆ ಏನ ಸೆಲ್ ಮಾಡ್ದ ಅಂತಂದ್ರೆ ಅ ಪೀಸ್ ಆಫ್ ರಿಟರ್ನ್ ಅಡ್ವೈಸ್. ಹೌದಾ, ಸೊ ಆ ಪೀಸ್ ಆಫ್ ಪೇಪರ್ ಅಲ್ಲಿ ಏನ್ ಮಾಡ್ತಾನೆ, ಸೊ ಒಂದು ಅಡ್ವೈಸ್ ಅನ್ನ ಬರೆದ್ಬಿಟ್ಟು ಸೆಲ್ ಮಾಡ್ತಾನೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ವಾಸ್ ದ ಅಡ್ವೈಸ್ ಗಿವನ್ ಟು ಬಾಬು? ಸೊ ಬಾಬುವಿಗೆ ಯಾವ ರೀತಿಯಾದಂತಹದ್ದು ಅಡ್ವೈಸ್ ಅನ್ನ ಕೊಟ್ಟಿದ್ದಾನೆ? ಇಟ್ ಈಸ್ ನಾಟ್ ವೈಸ್ ಟು ಸ್ಟ್ಯಾಂಡ್ ಅಂಡ್ ವಾಚ್ ಟೂ ಪೀಪಲ್ ಫೈಟಿಂಗ್ ಅಂತಾನೆ ಹೇಳ್ಬೋದು. ಹೌದಾ, ಸೊ ಇಟ್ ಈಸ್ ನಾಟ್ ವೈಸ್ ಟು ಸ್ಟ್ಯಾಂಡ್ ಅಂಡ್ ವಾಚ್ ಟೂ ಪೀಪಲ್ ಫೈಟಿಂಗ್. ವೈ ವಾಸ್ ಬಾಬೂಸ್ ಫಾದರ್ ಆಂಗ್ರಿ? ಸೊ ಬಾಬುವಿನ ತಂದೆ ಏನಕ್ಕೆ ಸಿಟ್ ಮಾಡ್ಕೊಂಡಿರ್ತಾನೆ ಅಂತಂದ್ರೆ ಬಿಕಾಸ್ ಬಾಬು ವೇಸ್ಟೆಡ್ ಮನಿ ಆನ್ ಯೂಸ್ಲೆಸ್ ಅಡ್ವೈಸ್. ಅದು ಸೊ ಯಾವುದೇ ರೀತಿ ಯೂಸ್ ಇಲ್ಲದೆ ಇರುವಂತ ಒಂದು ಅಡ್ವೈಸ್ ಮೇಲೆ ಬಾಬು ಮನಿಯನ್ನ ಹಾಳು ಮಾಡಿದಾನೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಸೊ ಬಾಬುವಿನ ತಂದೆ ಕೋಪಗೊಳ್ತಾನೆ. ಸೊ ವಾಟ್ ಡಿಡ್ ಗುಪ್ತಾ ಡೂ ಆಫ್ಟರ್ ಸೀಯಿಂಗ್ ದ ಅಡ್ವೈಸ್? ಸೊ ಗುಪ್ತಾ ಆ ಒಂದು ಅಡ್ವೈಸ್ ಅಂದ್ರೆ ಗುಪ್ತಾ ಅಂದ್ರೆ ಯಾರು? ಸೊ ಬಾಬುವಿನ ಫಾದರ್ ಅದನ್ನ ನೋಡಿದ ಮೇಲೆ ಏನ್ ಮಾಡ್ತಾನೆ, ಹಿ ವೆಂಟ್ ಟು ನಾಗೇಂದ್ರ ಅಂಡ್ ಡಿಮ್ಯಾಂಡೆಡ್ ಹಿಸ್ ಮನಿ ಬ್ಯಾಕ್. ಸೊ ನಾಗೇಂದ್ರನ ಒಂದು ಶಾಪ್ಗೆ ಹೋಗ್ತಾನೆ, ಏನ್ ಮಾಡ್ತಾನೆ, ಸೊ ನನ್ನ ದುಡ್ಡನ್ನ ನನಗೆ ವಾಪಸ್ ಕೊಡು, ನನ್ನ ಫ್ರೆಂಡ್ ನನ್ನ ಮಗನಿಗೆ ನೀನು ಮೋಸ ಮಾಡಿ ಇದ್ ಮಾಡಿದೀಯ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹೌದಾ, ಸೊ ನೆಕ್ಸ್ಟ್, ವಾಟ್ ಕಂಡೀಷನ್ ಡಿಡ್ ನಾಗೇಂದ್ರ ಗಿವ್ ಫಾರ್ ರಿಟರ್ನಿಂಗ್ ಮನಿ? ಹೌದಾ, ಸೊ ಮನಿ ವಾಪಸ್ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕು? ಸೊ ಗುಪ್ತಾ ಹ್ಯಾಡ್ ಟು ಸೈನ್ ಅನ್ ಅಗ್ರಿಮೆಂಟ್. ಹೌದಾ, ಗುಪ್ತಾ ಏನ್ ಮಾಡ್ಬೇಕು? ಒಂದು ಅಗ್ರಿಮೆಂಟ್ಗೆ ಸೈನ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಇರುತ್ತೆ. ಸೊ ವಾಟ್ ಡಿಡ್ ದ ಅಗ್ರಿಮೆಂಟ್ ಸ್ಟೇಟ್? ಸೊ ಅಗ್ರಿಮೆಂಟ್ ಯಾವ್ದ್ರ ಬಗ್ಗೆ ಹೇಳುತ್ತಪ್ಪ ಅಂತಂದ್ರೆ ದಟ್ ಬಾಬು ವುಡ್ ನೆವರ್ ಯೂಸ್ ದ ಅಡ್ವೈಸ್. ಹೌದಾ, ಬಾಬು ಏನ್ ಮಾಡಬಾರ್ದು? ಸೊ ಒಂದು ಅಡ್ವೈಸ್ ಅನ್ನ ನೆವರ್ ಯೂಸ್, ಯಾವಾಗ್ಲೂ ಯಾವತ್ತೂ ಕೂಡ ಯೂಸ್ ಮಾಡಬಾರ್ದು ಆ ಒಂದು ಅಡ್ವೈಸ್ ನ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ನೆಕ್ಸ್ಟ್, ಹೂ ಸಪೋರ್ಟೆಡ್ ನಾಗೇಂದ್ರ ಡ್ಯೂರಿಂಗ್ ಡಿಸ್ಪ್ಯೂಟ್? ಹೌದಾ, ಸೊ ಡಿಸ್ಪ್ಯೂಟ್ ಮಾಡುವಾಗ, ಸೊ ಆ ಒಂದು ವಾದ ವಿವಾದ ನಡೀತಾ ಇರುವಾಗ ಯಾರ್ಯಾರ ಮಧ್ಯೆ? ಸೊ ಬಾಬುವಿನ ತಂದೆ ಅಥವಾ ಬಾಬುವಿನ ತಂದೆ ಆಗಿರ್ಬೋದು ಮತ್ತೆ ನಾಗೇಂದ್ರನ ಮಧ್ಯೆ ಆಗಿರ್ಬೋದು, ಒಂದು ಡಿಸ್ಪ್ಯೂಟ್ ನಡೀತಾ ಇರುವಾಗ ದ ಪಾಸರ್ಸ್ ಬೈ. ಹೌದಾ, ಸೊ ಸುತ್ತಮುತ್ತ ಇರುವಂತಹ ವ್ಯಾಪಾರಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸೊ ಅವರ ಒಂದು ಏನ್ ಮಾಡ್ತಾನೆ, ಸೊ ನಾಗೇಂದ್ರನ ಒಂದು ಪರವಾಗಿ ನಿಲ್ತಾರೆ, ನಾಗೇಂದ್ರನಿಗೆ ಸಪೋರ್ಟ್ ಮಾಡ್ತಾರೆ. ಏನಕ್ಕಪ್ಪ ಅಂದ್ರೆ ಅವನು ಹೇಳೋದ್ರಲ್ಲಿ ಒಂದು ಅರ್ಥ ಇತ್ತು ಅಂತ ಅನ್ನೋ ಒಂದು ಕಾರಣಕ್ಕೋಸ್ಕರ. ಹೌದಾ, ಸೊ ನೆಕ್ಸ್ಟ್ 17th ಕ್ವಶನ್, ವಾಟ್ ಡಿಡ್ ಗುಪ್ತಾ ಡೂ ಫೈನಲಿ? ಹೌದಾ, ಸೊ ಫೈನಲಿ ಆಗಿ ಗುಪ್ತಾ ಏನ್ ಮಾಡ್ತಾನಪ್ಪ ಅಂದ್ರೆ ಹಿ ಸೈನ್ಡ್ ದ ಅಗ್ರಿಮೆಂಟ್ ಅಂಡ್ ಟುಕ್ ದ ಮನಿ. ಹೌದಾ, ಸೊ ಅವನೇನ್ ಮಾಡ್ತಾನೆ, ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡಿ ಮನಿಯನ್ನ ತಗೊಳ್ತಾನೆ. ವಾಟ್ ವಾಸ್ ದ ಡಿಸ್ಪ್ಯೂಟ್ ಬಿಟ್ವೀನ್ ದ ಟೂ ಮೈಡ್ಸ್ ಅಬೌಟ್? ಹೌದಾ, ಸೊ ಆ ಒಂದು ಡಿಸ್ಪ್ಯೂಟ್ ಅನ್ನುವಂಥದ್ದು ಏನಾಯ್ತು? ಸೊ ಟೂ ಮೈಡ್ಸ್ ಆಫ್ ಪಂಪ್ಕಿನ್ ಬಗ್ಗೆ ಆಯ್ತು. ವೇರ್ ಡಿಡ್ ದ ಮೈಡ್ ಸ್ಕ್ವಾರಲ್? ಇನ್ ದ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಆಯ್ತು. ಹೌದಾ, ವೈ ಡಿಡ್ ಬಾಬು ಗೋ ಟು ವಾಚ್ ದ ಮೇಡ್ಸ್ ಫೈಟ್? ಬಿಕಾಸ್ ಆಫ್ ಹಿಸ್ ಫಾದರ್ಸ್ ಕಾಂಟ್ರಾಕ್ಟ್ ವಿತ್ ನಾಗೇಂದ್ರ. ಹೌದಲ್ವಾ, ಸೊ ವಾಟ್ ಹ್ಯಾಪನ್ ಡ್ಯೂರಿಂಗ್ ದ ಮೈಡ್ ಸ್ಕ್ವಾರಲ್? ಹೌದಾ, ದೇ ಫಾಟ್ ಅಂಡ್ ಪುಲ್ಡ್ ಈಚ್ ಅದರ್ಸ್ ಹೇರ್. ಹೌದು, ಸೊ ವಾಟ್ ಡಿಡ್ ದ ಮೈಡ್ಸ್ ಡಿಮ್ಯಾಂಡ್ ಫ್ರಮ್ ಬಾಬು? ಸೊ ದೇ ಆಸ್ಕ್ಡ್ ಹಿಮ್ ಟು ಬಿ ಅ ವಿಟ್ನೆಸ್. ಹೌದು, ಸೊ ಅವ್ರ ಪರವಾಗಿ ಅವ್ನ ಸಾಕ್ಷಿ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಏನ್ ಮಾಡ್ತಾರೆ, ಸೊ ಕೇಳ್ಕೊಂತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದೇ ರೀತಿ ಸೊ ಹೋಗ್ತಾ ಹೋದ್ರೆ ಸೊ 21 ಪೇಜಸ್ ಇದೆ ಇದು. ಹೌದಲ್ಲ, ಸೊ ಗೇಟ್ ಮೆನ್ಸ್ ಗಿಫ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಈ ಒಂದು PDF ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಹಾಕಿರ್ತೀನಿ ಆಲ್ರೆಡಿ. ಯಾವ್ದ್ರಲ್ಲಿ? ಸೊ ಗ್ರೂಪ್ ಅಲ್ಲಿ ಕೂಡ ಇದು ಆಲ್ರೆಡಿ ಬಂದಿದೆ. ಸೊ ಒಬ್ರು ಸ್ಟೂಡೆಂಟ್ ಕಲಿಸ್ಕೊಟ್ಟಿದ್ದ. ಬಟ್ ನಿಮಗೆ ಗೊತ್ತಾಗ್ಬೇಕಲ್ವ, ಸೊ ಕ್ವಶನ್ಸ್ ಯಾವ ರೀತಿ ಇರುತ್ತೆ, ಸೊ ಯಾವ ರೀತಿ ಅದನ್ನ ಅನಲೈಸ್ ಮಾಡಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ಸೊ ಒಂದೊಂದೇ ಎಲ್ಲಾ ಪಾಠಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದ್ದಾವೆ. ಸೊ ನೀವು ಇದರಿಂದ ಏನ್ ಮಾಡ್ಬೋದು, ಸೊ ತುಂಬಾ ನೀಟಾಗಿ ಪ್ರತಿಯೊಂದು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೂಡ ಕವರ್ ಮಾಡ್ಬೋದು. ಸೊ ನಾಳೆ ತುಂಬಾ ಜನಕ್ಕೆ ಎಕ್ಸಾಮ್ ಇದೆ ಅನ್ಕೊಂತೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್ ಅನ್ನ ಬರೀರಿ. ಸೊ ನನ್ನ ಇವತ್ತು ವಿಡಿಯೋ ತುಂಬಾ ಲಾಂಗ್ ಆದ್ರೆ ಸೊ ವಿಡಿಯೋ ಅಪ್ಲೋಡ್ ಮಾಡೋಕೆ ಒಂದು ಸಮಸ್ಯೆ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ಈ ಎಲ್ಲ ಒಂದು PDF ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಓದ್ಕೊಳ್ಳಿ. ಸೊ ಅದಾದ ತಕ್ಷಣ ಏನಪ್ಪಾ ಅಂತಂದ್ರೆ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದ್ರೆ ಸೊ ನಿಮಗೂ ಕೂಡ ಎಕ್ಸಾಮ್ ಇರುತ್ತೆ, ಓದ್ಕೋಬೇಕು. ಸೊ ತುಂಬಾ ಟೈಮ್ ಇದು ಮಾಡೋಕ್ಕಾಗಲ್ಲ. ಹಾಗಾಗಿ ಸೊ ನಾನು PDF ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದೆ ಅಂದ್ರೆ ಸೊ ನೀವೇನ್ ಮಾಡ್ತೀರಾ, ಡೌನ್ಲೋಡ್ ಮಾಡ್ಕೊಂಡು ಓದ್ತೀರಾ ಅನ್ನೋಂತಹ ಒಂದು ನಂಬಿಕೆ ಮೇಲೆ ಏನ್ ಮಾಡೋದಪ್ಪ ಅಂತಂದ್ರೆ ಸೊ ಈ ವಿಡಿಯೋನ
ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು, ಸೊ ಎಲ್ಲ ಒಂದು ಪಾಠದ ಮೇಲೆ ಸೊ 2 ಮಾರ್ಕ್ಸ್ ಕ್ವಶನ್ಸ್ ಯಾವ್ದಾದ್ರ ಮೇಲೆ ಬರುತ್ತಲ್ಲೋ ಎಲ್ಲದೂ ಕೂಡ ಈ ಒಂದು PDF ಅಲ್ಲಿ ರೆಡಿ ಇದೆ. ಸೊ ನೀವು ಆ ಒಂದು PDF ಅಲ್ಲಿ ನೋಡಿ ಏನು ಮಾಡ್ಬೋದಪ್ಪ ಅಂದರೆ ಸೊ ತುಂಬ ಚೆನ್ನಾಗಿ 2 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಪ್ರಿಪೇರ್ ಆಗಬಹುದು ಅನ್ನುವಂಥದ್ದು. ಸೊ ಈ ಒಂದು ಬಿಯಾಂಡ್ ದ ಈಗೋ ಏನಪ್ಪ ಅಂತಂದರೆ ನನ್ನ ಪ್ರಕಾರ ಓದುವಂಥದ್ದು ಸೊ ತುಂಬ ಅವಶ್ಯಕತೆ ಬರಲ್ಲ. ಸೊ 2 ಮಾರ್ಕ್ಸ್ ಪ್ಲಸ್ 5 ಮಾರ್ಕ್ಸ್ ಜಸ್ಟ್ 7 ಮಾರ್ಕ್ಸ್ಗೋಸ್ಕರ ನೀವು ಏನು ಮಾಡಬೇಕಾಗುತ್ತೆ, ಸೊ ಒಂದು ಪಾಠ ಪೂರ್ತಿ ಕಲಿಬೇಕಾಗುತ್ತೆ. ಅದು ಎಷ್ಟು ಪೇಜ್ ಇದೆ, ಸೊ ಮೋರ್ ದೆನ್ 30+ ಪೇಜಸ್ ಇರುವಂತಹ ಒಂದು ಪಾಠ ಅದು. ಹಾಗಾಗಿ ಸೊ ಇಷ್ಟು ಬೇಡ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಈ ಒಂದು ಕಂಟಿನ್ಯೂ ಏನಪ್ಪ ಅಂತಂದರೆ ಸೊ ಈಗ ಅಷ್ಟೊಂದು ಟೈಮ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಆಮೇಲೆ ಸೊ ಟುಮಾರೋ ನಾಳೆನೇ ಎಕ್ಸಾಮ್ ಇರೋ ಕಾರಣ ತುಂಬ ಜನಕ್ಕೆ ಟೈಮ್ ಇಲ್ಲ. ಹಾಗಾಗಿ ಸೊ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.